73 ಕಿಲೋಮೀಟರ್ಸ್ ಬರುತ್ತೆ. ಇಂಥ ಟೈಮಲ್ಲಿ ಎಲ್ಲಾದರೂ ಸೆಂಟ್ರಲ್ ಕೈ ಕೊಟ್ಟರೆ ಹೇಳೋಕ್ಕಾಗಲ್ಲ. ಅದಕ್ಕೆ ಈ ಗಾಡೀಲಿ ಒಂದು ಸ್ಪೀಡು ಇಂಪ್ರೂವ್ ಮಾಡಬೇಕು, ಮತ್ತು ಇನ್ನೊಂದು ವೈಬ್ರೇಷನ್, ಸಿಕ್ಕಾಪಟ್ಟೆ ವೈಬ್ರೇಷನ್ ಆಗುತ್ತೆ. ಮತ್ತು ಆಮೇಲೆ ಪೆಟ್ರೋಲ್ ಟ್ಯಾಂಕ್ 3 ಲೀಟ್ರ್ ಯಾವ ಮೂಲೆಗೆ ಸಾಲುತ್ತಂತ ಈ ಗಾಡಿ 3 ಲೀಟ್ರ್ ಕೊಟ್ಟವರು ಗೊತ್ತಿಲ್ಲ. ಎಲ್ಲನೂ ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಯಾವುದೂ ಆಗೋದಿಲ್ಲ ನನಗೆ, ಅಷ್ಟು ದೂರ ಐತೆ, ಬ್ಯಾಕ್ ಪೈನ್ ಬರುತ್ತೆ, ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತೆ, ಇದೆಲ್ಲ ಕಾರಣಗಳು ಅಷ್ಟೇ. ನಮ್ಮ ಕೈಲಿ ಆಗದೆ ಇರೋದೇನೂ ಇಲ್ಲ. ಟ್ರೈ ಮಾಡಬೇಕು. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ. ಸೆಕೆಗೂ ಗಾಡಿ ಹೀಟ್ಗೂ ಆಯ್ತಿಲ್ಲ. ಗಾಡೀಲಿ ಯಾಕಾದ್ರೂ ಬನ್ನೋ ಅನ್ನಿಸ್ತೈತೆ. ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂತಂದರೆ, ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಯಾವ ಗಾಡೀಲಿ ನೋಡಿದ್ರೆ ಸೀರಿಯಸ್ ಆಗಿ ಶಾಕ್ ಆಗ್ತೀರಾ. ಬೆಳಗ್ಗೆನೇ ಆಲ್ರೆಡಿ 3:20 ಮನೆ ಬಿಟ್ಟೆ. ಆಂಧ್ರ ಪ್ರದೇಶಲ್ಲಿ ಇದ್ದೀನಿ ಇವಾಗ. ಆಂಧ್ರ ಪ್ರದೇಶಲ್ಲಿ ಸ್ವಲ್ಪ ಹಂಗೆ ಗಾಡಿ ಜಾಸ್ತಿ ಹೀಟಾಗಿತ್ತು ಅಂದ್ಬಿಟ್ಟು ಸುಮ್ಮನೆ ಸೈಡ್ಗೆ ಹಾಕಿದ್ದೆ, ಸ್ವಲ್ಪ ಕೂಲಿಂಗ್ ಆಗಲಿ ಅಂತ ಅಂದ್ಬಿಟ್ಟು. ಈ ಗಾಡಿಗೆ ಯಾವುದೇ ಥರ ರೇಡಿಯೇಟ್ರ್ ಏನೂ ಬರೋದಿಲ್ಲ ನನ್ನ ಗಾಡೀಲಿದ್ದಂಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕೂಲ್ ಆಗಲಿ ಅಂತ ಅಂದ್ಬಿಟ್ಟು ಒಂದು 10 ನಿಮಿಷ ಗಾಡಿ ನಿಲ್ಸಿದ್ದೀನಿ. ಯಾವ ಗಾಡಿ ನೋಡಿರ್ತೀರ, ಬಟ್ ಆದರೂ ತೋರಿಸ್ತೀನಿ ನೋಡ್ರಿ. ಈ ಗಾಡೀಲಿ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. 500 ಕಿಲೋಮೀಟರ್ಸು ಈ ಗಾಡೀಲಿ. ತುಂಬ ಜನ ಹೇಳಿದ್ರು, ಈ ಗಾಡೀಲಿ ಏನಕ್ಕೆ ಹೋಗ್ತೀಯಾ ಅಷ್ಟು ದೂರ, ಟ್ರೈನ್ಗೆ ಹಾಕ್ಬೋದಲ್ಲ, ಇಲ್ಲ ಅಂತಂದರೆ ಗೂಡ್ಸ್ಗೆ ಹಾಕ್ಬೋದಲ್ಲ, ಏನಕ್ಕೆ ಹೋಗ್ತಿದ್ಯಾ ಅಂತ. ಎಲ್ಲನೂ ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಯಾವುದೂ ಆಗೋದಿಲ್ಲ ನನಗೆ, ಅಷ್ಟು ದೂರ ಐತೆ, ಹಿಂಗೆ ಬ್ಯಾಕ್ ಪೈನ್ ಬರುತ್ತೆ, ಇಲ್ಲ ಏನದು ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತೆ, ಇದೆಲ್ಲ ಕಾರಣಗಳು ಅಷ್ಟೇ. ನಮ್ಮ ಕೈಲಿ ಆಗದೆ ಇರೋದೇನೂ ಇಲ್ಲ. ಟ್ರೈ ಮಾಡಬೇಕು. ಟ್ರೈ ಮಾಡ್ದಲೇ ಏನೂ ಆಗೋದಿಲ್ಲ. ಅದಕ್ಕೆ ಈ ಗಾಡಿ ತಗೊಂಡು ಇವತ್ತು ಹೊರಟಿದ್ದೀನಿ. ಎಷ್ಟು ಗಂಟೆಗೆ ರೀಚ್ ಆಗ್ತೀನೋ ಗೊತ್ತಿಲ್ಲ, ನೋಡೋಣ. ಗೂಗಲ್ ಮ್ಯಾಪಲ್ಲಿ 8 hours ತೋರಿಸ್ತು, ಬಟ್ ಆದರೆ ನೋಡೋಣ. ನಾವು ರೆಸ್ಟ್ ಮಾಡ್ಕೊಂಡು ಪಿಟ್ ಸ್ಟಾಪ್ಗಳು ಕೊಟ್ಕೊಂಡು ಹೋಗೋದ್ರೊಳಗಡೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಬಟ್ ನೋಡೋಣ. ಟ್ರೈ ಮಾಡ್ತಾಯಿದ್ದೀವಿ. ಎಷ್ಟೊತ್ತು ಹೋಗ್ತೀನಿ ಅನ್ನೋದು ನಿಮ್ಗೇನಾದರೂ ಒಂದು ಗೆಸ್ ಇದ್ದರೆ ಇವಾಗ ಕಮೆಂಟ್ ಹಾಕಿರಿ, ನೋಡೋಣ ನಿಮ್ಮ ಗೆಸ್ಸು ಕರೆಕ್ಟಾಗಿದೆಯೋ ಇಲ್ವೋ ಚೆಕ್ ಮಾಡೋಣ. ಸೊ ಹೋಗೋಣ ಬರ್ರಿ. ಎಲ್ಲಾದರೂ ಟೀ ಕುಡಿಯೋಕ್ಕೆ ನಿಲ್ಲಿಸ್ಬೇಕು. ಅಲ್ಲಿ ಬೆಳಗ್ಗೆ ಮನೆ ಬಿಡ್ತಾನೆ ದೇವನಹಳ್ಳಿಲಿ ಸ್ಟಾಪ್ ಹಾಕಿದೆ. ಒಂದು ಟೀ ಕುಡಿದ್ಬಿಟ್ಟು ಅಲ್ಲಿಂದ ಮೂವ್ ಮಾಡಿದವನು ಇಲ್ಲಿ ತನಕ ಎಲ್ಲೂ ನಿಲ್ಲಿಸಿಲ್ಲ. ಇವಾಗ ಆಂಧ್ರ ಪ್ರದೇಶಲ್ಲಿ ಬಂದು ನಿಲ್ಲಿಸಿದ್ದೀನಿ. ಪೆನುಕೊಂಡ ಫೋರ್ಟ್ ಹತ್ರ ಬಂದಿದ್ದೀನಿ, ಅಲ್ಲಿ ನಿಲ್ಲಿಸಿದ್ದೀನಿ. ನೋಡೋಣ, ಹೋಗೋಣ ಬನ್ನಿ. ಸದ್ಯಕ್ಕೆ ಇನ್ನೂ 300 ಕಿಲೋಮೀಟ್ರ್ ಬಾಕಿ ಐತೆ. 200 ಕಿಲೋಮೀಟ್ರ್ ಒಂದು ಸ್ಟಾಪ್ ಕೊಟ್ಟಿದ್ದೀನಿ. ಒಂದು ಟೀ ಕುಡ್ಕೊಂಡೆ, ಸ್ವಲ್ಪ ನೀರು ಕುಡಿದ್ಬಿಟ್ಟು. ಒಂಥರ ಸಿಕ್ಕಾಪಟ್ಟೆ ಹೀಟ್ ಐತೆ ಇದು ಗಾಡಿ ಮಾತ್ರ. ಇವಾಗ ಸ್ವಲ್ಪ ಬಿಸಿಲು ಬೇರೆ ಸ್ಟಾರ್ಟ್ ಆಗ್ತೈತೆ. ನೋಡೋಣ ಇವಾಗಿಂದ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಕಾಂಪಿಟೇಷನ್ನು ನನಗೂ ಮತ್ತು ಬಿಸಿಲಿಗೆ. ಈ ಗಾಡಿ ಹೀಟ್ಗೂ ಅದಕ್ಕೂ ಅಂದರೆ ಈ ಗಾಡಿ ನಾನು ಜಾಸ್ತಿ ಹೊತ್ತು ನಿಲ್ಸ್ಕೊಂಡು ಹೋಗೋಕ್ಕೂ ಆಗೋಲ್ಲ. ಇದು ಹೋಗೋದೆ ಆಲ್ಮೋಸ್ಟು 60 ಅಷ್ಟೇ, 60, 65, 70 ಒಳಗಡೆ ಆಲ್ಮೋಸ್ಟ್ ಹೋಗೋದು. ಅದಾದಮೇಲೆ ನೀವು ಹೊಡಿತೀನಿ ಅಂತಂದ್ರೆ ಗಾಡಿ ಜರ್ಕ್ ಹೊಡಿತದೆ ಹಿಂದಕ್ಕೆ, ಆ ಥರ ಐತೆ ಇದು. ಇವಾಗ ನೆಕ್ಸ್ಟ್ ಸ್ಟಾಪು ಮಂತ್ರಾಲಯ ಹತ್ರ ಹಾಕ್ಬೇಕು. ಇವಾಗ ಎಕ್ಸಾಕ್ಟಾಗಿ ಮಂತ್ರಾಲಯ ಎದುರುಗಡೆನೇ ಇದ್ದೀನಿ. ಮಂತ್ರಾಲಯ ಆರ್ಚ್ ಎದುರುಗಡೆನೇ ಇದ್ದೀನಿ. ಅಲ್ಲಿ ಒಳಗಡೆ ಹೋದರೆ ಮಂತ್ರಾಲಯ ದೇವಸ್ಥಾನ ಸಿಗುತ್ತೆ. ಸೊ ಇವಾಗ ನಾನು ಹೋಗೋಕ್ಕಾಗಲ್ಲ, ಸ್ನಾನ ಏನೂ ಮಾಡಿಲ್ಲ, ಬೆಳಗ್ಗೆ ಎದ್ದಂಗೆ ಬಂದುಬಿಟ್ಟಿದ್ದೀನಿ. ಸೊ ಹೋಗೋಕ್ಕಾಗಲ್ಲ. ಮಂತ್ರಾಲಯದಲ್ಲಿ ಇದ್ದೀನಿ ಇವಾಗ. ಇಲ್ಲಿಂದ ಸ್ವಲ್ಪ ಜ್ಯೂಸ್ ಗೀಸ್ ಏನಾದರೂ ಕುಡ್ಕೊಂಡು ಹೊರಡ್ತೀನಿ. ಸಿಕ್ಕಾಪಟ್ಟೆ ಬಿಸಿಲೈತೆ ಮಾತ್ರ ಬೆಂಗಳೂರಿಗಿಂತ ಇಲ್ಲಿ. ಯಪ್ಪ, ಮೊನ್ನೆ ಮದುವೆಗೆ ಬಂದಿದ್ದನಲ್ಲ, ಮದುವೆ ಬ್ಲಾಗ್ ಯಾರಾದರೂ ನೋಡಿದರೆ ಗೊತ್ತಾಗುತ್ತೆ. ಆವಾಗ ಒಂದು ವೀಕ್ ಇದ್ದೆ, ಆವಾಗ ಏನು ಅನ್ನಿಸ್ಲಿಲ್ಲ. ಬಟ್ ಇವಾಗ ಒಂದು ದಿನ ಬರ್ತಿದ್ದಂಗೆ ಏನು ಸೆಕೆ ಹೊಡಿತೈತಂದರೆ, ಬಿಸಿ ಗಾಳಿ, ಆ ಸೆಕೆಗೂ ಗಾಡಿ ಹೀಟ್ಗೂ ಆಯ್ತಿಲ್ಲ. ಗಾಡೀಲಿ ಯಾಕಾದ್ರೂ ಬನ್ನೋ ಅನ್ನಿಸ್ತೈತೆ. ಯಾಕೆ? ಬಟ್ ಯಾವುದ್ರಲ್ಲಿ ಬಂದಿದ್ರು ಸೆಕೆ ಅನಿಸಿರೋದು. ಟ್ರೈನಲ್ಲಿ ಬಂದಿದ್ರೆ ಒಂದು ರೇಂಜಿಗೆ ಅನಿಸ್ತಿರ್ಲಿಲ್ಲ. ನೋಡೋಣ, ಇಲ್ಲಿ ತನಕ ಬಂದಿದ್ದೀನಿ. ಇನ್ನೊಂದು 140 ಕಿಲೋಮೀಟರ್ಸ್ ಇದೆ ಅಷ್ಟೇ. ಅಷ್ಟೇನು ಜಾಸ್ತಿ ದೂರ ಆಗೋಲ್ಲ ನನಗೆ, ಅದೇನು ಜಾಸ್ತಿ ಅನಿಸೋದಿಲ್ಲ.
ಇಲ್ಲಿ ತನಕ ಬಂದವನಿಗೆ ಅದೇನು ದೊಡ್ಡದಾಗಲ್ಲ. ಇದು ಆಕ್ಚುಲಿ ಚೆನ್ನಾಗಿದೆ. ಇಲ್ಲಿಂದನೇ ರಾಯರ್ಗೆ ಕೈ ಮುಗಿದ್ಬಿಟ್ಟು ಸೊ ಇಲ್ಲಿಂದ ಓಡ್ತಾ ಇದ್ದೀನಿ. ಅಲ್ಲೋಡ್ರಿ, ಇದೇ ಮಂತ್ರಾಲಯ, ಇಲ್ಲೇ ಇರೋದು. ಇದೇ ರೂಟ್ಗೆ ಬಂದು ಒಳಗಡೆ ಹೋಗೋಕ್ಕಾಗದೇ ಇರೋಷ್ಟು ಆಗೋದು ನೋಡ್ರಿ ಇವತ್ತು. ಇದೇ ಫಸ್ಟ್ ಟೈಮ್ ಹಿಂಗೆ ಆಗ್ತಿರೋದು. ಈ ಗಾಡೀಲಿ ಆಗ್ತಾ ಇರೋ ಎಕ್ಸ್ಪೀರಿಯೆನ್ಸ್ಗಳು ಏನು ಅಂತಂದರೆ, ಟಿ ವಿ ಎಸ್ ಅವರು ಈ ಗಾಡಿನ ಇನ್ನೂ ಇಂಪ್ರೂವ್ ಮಾಡಬೇಕು. ಲೈಕ್ ಅಂದರೆ ಈ ಗಾಡಿನ ತುಂಬ ಜನ ತಗೋತಾರೆ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಈ ಗಾಡೀಲಿ ಒಂದು ಸ್ಪೀಡು ಇಂಪ್ರೂವ್ ಮಾಡಬೇಕು, ಮತ್ತು ಇನ್ನೊಂದು ವೈಬ್ರೇಷನ್, ಸಿಕ್ಕಾಪಟ್ಟೆ ವೈಬ್ರೇಷನ್ ಆಗುತ್ತೆ. ಮತ್ತು ಆಮೇಲೆ ಪೆಟ್ರೋಲ್ ಟ್ಯಾಂಕ್ 3 ಲೀಟ್ರ್ ಯಾವ ಮೂಲೆಗೆ ಸಾಲುತ್ತಂತ ಈ ಗಾಡಿ 3 ಲೀಟ್ರ್ ಕೊಟ್ಟವ್ರು ಗೊತ್ತಿಲ್ಲ. 3-3.5 ಲೀಟ್ರ್ ಹಿಡಿಯುತ್ತೆ. ಅದು ಎಲ್ಲಿಗೂ ಸಾಲೋದಿಲ್ಲ. ಲೋಕಲಲ್ಲಿ ಹೊಡೆಯೋರಿಗೆ ಓಕೆ, ಬಟ್ ಏನಾದರೂ ಹಳ್ಳಿಗಳಲ್ಲಿ ಓಡಿಸೋರಿಗೆ ಮತ್ತು ಈ ತೋಟ ಗಿಟ್ಟ ನೋಡ್ಕೊಳ್ಳೋರಿಗೆ ಅಂತೂ ಈ ಪೆಟ್ರೋಲ್ ಸಾಲಲ್ಲ, ಪೆಟ್ರೋಲ್ ಟ್ಯಾಂಕು. ಇನ್ನೇನು ಊರಿಗೆ ಹತ್ತತ್ರ ಇನ್ನೊಂದು 70 ಕಿಲೋಮೀಟರ್ಸ್ ಇದೆ ಅಷ್ಟೇ. ಫುಲ್ಲು ಟಯರ್ಡ್ ಆಯ್ತೈತೆ ನನಗೆ ಮಾತ್ರ. ಪೆಟ್ರೋಲ್ ಐತೋ ಇಲ್ವೋ ಗೊತ್ತಿಲ್ಲ, ಬಟ್ ಅವಾಗಲೇ 3ನೇ ಸರಿ ಫುಲ್ ಟ್ಯಾಂಕ್ ಮಾಡಿಸ್ದಂಗೆ ಇದನ್ನು 1 ಲೀಟ್ರ್ ಎಕ್ಸ್ಟ್ರಾ ಅಂತ ಇಟ್ಕೊಂಡಿದ್ದೆ. ಎಲ್ಲಿ ಸೆಂಟ್ರಲ್ ಹಳ್ಳಿಗಳು ಒಳಗಡೆ ಬರಬೇಕಾದ್ರೆ ನೋಡ್ರಿ, ಇದು ಸ್ಟ್ರೆಚ್ ಒಂದೇ ಸರಿಗೆ 73 ಕಿಲೋಮೀಟರ್ಸ್ ಬರುತ್ತೆ. ಇಂಥ ಟೈಮಲ್ಲಿ ಎಲ್ಲಾದರೂ ಸೆಂಟ್ರಲ್ ಕೈ ಕೊಟ್ಟರೆ ಹೇಳೋಕ್ಕಾಗಲ್ಲ. ಅದಕ್ಕಂತಾನೆ ಸೇಫ್ಟಿಗಂತ ಎತ್ತಿಕೊಂಡಿದ್ದೆ. ನೋಡೋಣ, ಇನ್ನೇನು ಖಾಲಿಯಾಗೋ ರೇಂಜಲ್ಲಿ ಐತೆ. ಇನ್ನೇನು ಊರು ಹತ್ತತ್ರ ಬಂತು. ಬೆಳಗ್ಗೆ ಟಿಫನ್ ತಿಂದು 2 ಇಡ್ಲಿ 1 ವಡೆ ತಿಂದ್ಬಿಟ್ಟು ಡ್ರೈವಿಂಗ್ ಸ್ಟಾರ್ಟ್ ಮಾಡಿದ್ದು. ಇನ್ನಾದರೂ ಏನೂ ತಿಂದಿಲ್ಲ. 1 ಲೀಟ್ರ್ ನೀರು ಕುಡಿದೆ ಸೆಂಟ್ರಲ್ಲಿ. ಜ್ಯೂಸ್ ಕುಡಿಬೇಕು ಅಂತ ಅಂದ್ಕೊಂಡೆ, ಬಟ್ ಆದರೆ ಕುಡಿಯೋಕ್ಕೆ ಯಾವ ಜ್ಯೂಸು ನನಗೆ ಸೆಟ್ ಆಗಲಿಲ್ಲ. ಕಬ್ಬಿನಾಲು ಅದು ಜಾಸ್ತಿ ಶುಗರ್ ಇರುತ್ತೆ, ಆಗ್ತಿಲ್ಲ. ಅದಕ್ಕೆ ನೀರೇ ಜಾಸ್ತಿ ಕುಡಿತಾ ಇದ್ದೀನಿ. ಡಿಹೈಡ್ರೇಷನ್ ತಪ್ಪಿಸ್ಕೋಬೇಕಂತಂದರೆ ನೀರು ಕುಡಿಲೇಬೇಕು. ನೋಡಿರಿ, ಆವಾಗಲೇ ಹೇಳಿದೆ ಅಲ್ವಾ, ಲೈಟ್ ಪೆಟ್ರೋಲ್ ಬೇಕಾಗುತ್ತೆ ಅಂತ. ಇವಾಗ ನೋಡಿರಿ, ಬ್ಲಿಂಕ್ ಐತೈತೆ ಪೆಟ್ರೋಲು. ಇದೇ ಕಾರಣಕ್ಕೆ ಅವಾಗಿಂದನೂ ಪೆಟ್ರೋಲ್ ಇಟ್ಕೊಂಡಿದ್ದು. ಇಲ್ಲಿ ನೋಡಿರಿ, ಇಲ್ಲೆಲ್ಲೂ ಸೆಂಟ್ರಲ್ ಎಲ್ಲೂ ಪೆಟ್ರೋಲ್ ಬಂಕ್ ಇಲ್ಲ. 62 ಕಿಲೋಮೀಟರ್ಸ್ವರೆಗೂ ಎಲ್ಲೂ ಪೆಟ್ರೋಲ್ ಬಂಕ್ ಇಲ್ಲ ಒಳಗಡೆ. ಅದಕ್ಕೆ ಎತ್ತಿಕೊಂಡಿದ್ದು.